ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಇವತ್ತು ಆಲ್ರೆಡಿ ನಿಮಗೆ 19th ಮತ್ತು ಇನ್ನೂ 10 ಡೇಸಲ್ಲೇ ಎಕ್ಸಾಮ್ಸ್ ಇರೋದರಿಂದ ನೀವೆಲ್ಲರೂ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊಳ್ತೀನಿ. ಪ್ರಿಪೇರ್ ಇವಾಗ ಸ್ಮಾರ್ಟ್ ಸ್ಟಡಿ ಮಾಡಲೇಬೇಕಾಗುತ್ತೆ ನೀವು. ಈಗ ನಿಮಗೆ 1-2 ಡೇಸಲ್ಲೇ ನೀವು ಕಂಪ್ಲೀಟಾಗಿ 80/80 ಸ್ಕೋರ್ ಮಾಡ್ಕೋಬೋದು. ಹೆಂಗೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಈಗೆಲ್ಲನೂ ಸ್ಟಡಿ ಮಾಡಲಿಕ್ಕಾಗಲ್ಲ ನಿಮಗೆ. ಒಂದಿಷ್ಟು ನಾನು ಚಾಪ್ಟರ್ಸ್ನ ಹಾಕ್ಬಿಡ್ತೀನಿ ವಿಡಿಯೋದಲ್ಲಿ, ಆಮೇಲೆ ಇದು ಕನೆಕ್ಟೆಡ್ ವಿಡಿಯೋಸನ್ನು ಹಾಕ್ತಾ ಹೋಗ್ತೀನಿ. ಇದು ನಾನು ಬ್ಲೂ ಪ್ರಿಂಟು ಫಸ್ಟ್ ವಿಡಿಯೋ ಅಂದ್ಕೊಳ್ತೀನಿ ಇದನ್ನು. ಈಗ 2026 ಇದು ಕನೆಕ್ಟೆಡ್ ವಿಡಿಯೋಸನ್ನು 1 ಮಾರ್ಕ್ ಬೇರೆ, 2 ಮಾರ್ಕ್ಸ್ ಬೇರೆ, 5 ಮಾರ್ಕ್ಸು ಮತ್ತು 10 ಮಾರ್ಕ್ಸು ಕಂಪ್ಲೀಟಾಗಿ 80 ಮಾರ್ಕ್ಸ್ ಬರೋ ಹಾಗೆ. ಯಾಕಂದರೆ ಒಂದೇ ವಿಡಿಯೋದಲ್ಲೇ ಹಾಕಿದರೆ ಅದು 6 ಗಂಟೆ ಹೋಗುತ್ತೆ, ನಿಮಗೆ ನೋಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಾನು ಶಾರ್ಟ್ ಒಂದು 10 ಮಿನಿಟ್ಸೋ ಅಥವಾ 11 ಮಿನಿಟ್ಸೋ ವಿಡಿಯೋಸನ್ನು ಹಾಕ್ತಾ ಹೋಗ್ತೀನಿ. ಇದು ಕನೆಕ್ಟೆಡು. ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ. ಅಂದರೆ ನನಗೇನಾಗುತ್ತೆ, ಒಂದು ಮೋಟಿವೇಶನ್ ಆಗುತ್ತೆ, ಮತ್ತು ನೆಕ್ಸ್ಟು ಯಾವುದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ಈಗ ಫಸ್ಟ್ ಚಾಪ್ಟರ್ ನಿಮಗೆ ಫಸ್ಟ್ ಚಾಪ್ಟರ್ ಆಲ್ರೆಡಿ ನೀವು ತರೋ ಆಗಿದ್ದೀರಾ ಅಂದ್ಕೊಳ್ತೀನಿ. 13 ಮಾರ್ಕ್ಸ್ ಇಲ್ಲಿ, ಹೌದಾ. ಸೆಕೆಂಡ್ ಚಾಪ್ಟರ್ ಬಂದುಬಿಟ್ಟು ಇಂಡೆಕ್ಸ್ ನಂಬರು, ದಟ್ ಈಸ್ 18 ಮಾರ್ಕ್ಸು. ಥರ್ಡ್ ಚಾಪ್ಟರು ಟೈಮ್ ಸೀರೀಸು ಕೂಡ ಅಲ್ಲಿ 13 ಮಾರ್ಕ್ಸು. ಫೋರ್ತ್ ಚಾಪ್ಟರು ಇಂಟರ್ಪೊಲೇಷನು ಮತ್ತು ಎಕ್ಸ್ಟ್ರಾಪೊಲೇಷನ್ನು, ದ್ಯಾಟ್ಸ್ ಈಕ್ವಲ್ ಟು ಅಲ್ಲಿ 7 ಮಾರ್ಕು ಕಂಪಲ್ಸರಿ ಕ್ವಶನ್ನು. ನೋಡಿ, ನಾನು ಇಲ್ಲಿ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನ ನಾನು ತೊಗೊಳ್ತಾ ಇಲ್ಲ. ಯಾಕಂದರೆ ನಿಮಗೆ ಅಲ್ಲಿ ವಾಸ್ಟ್ ಇದೆ, ಯಾವುದಾದ್ರೂ ಕ್ವಶನ್ ಬರ್ಬೋದು. ಡಿಸ್ಟ್ರಿಬ್ಯೂಷನಲ್ಲಿ ಬೈನಾಮಿಯಲ್ ಕೇಳ್ಬೋದು, ಪೋಸಾನ್ ಕೇಳ್ಬೋದು, ಹೈಪೋಜಾಮೆಟ್ರಿಕ್ಕು. ಪರ್ಟಿಕ್ಯುಲರ್ ಅದೊಂದೇ ಚಾಪ್ಟರ್ ಸ್ಟಡಿ ಮಾಡಿದರೂ ಕೂಡ ನೀವು ಪಾಸ್ ಆಗ್ಬೋದು. ಬಟ್ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ, ಇದರಲ್ಲಿ ಈ ಕಡೆ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಒಂದೇ ಚಾಪ್ಟರ್ ಕೂಡ ಅಲ್ಲಿ 23 ಮಾರ್ಕ್ಸ್ ಇದೆ. ನಿಮಗೆ ಪಾಸಿಂಗ್ ಮಾರ್ಕ್ಸ್ ಇರೋದೇ 24, ಹೌದಾ. ಅದು ಒಂದು ಚಾಪ್ಟರ್ ಮಾಡಿದರೂ ಕೂಡ 23 ಬಂದುಬಿಡುತ್ತೆ, ಪಾಸ್ ಆಗಿಬಿಡ್ಬೋದು ಅಲ್ಲಿ, ಇನ್ನು 1 ಮಾರ್ಕ್ ಬಂದರೆ ಅದಕ್ಕೆ. ಬಟ್ ನಾನೇನು ಮಾಡ್ತೀನಿ ಇಲ್ಲಿ, ಅದನ್ನು ಬಿಟ್ಬಿಟ್ಟು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್. ಬಟ್ ಯಾವ ಕ್ವಶನ್ನು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಕೂಡ ಲಾರ್ಜ್ ಸ್ಯಾಂಪಲ್ ಟೆಸ್ಟು, ಸ್ಮಾಲ್ ಸ್ಯಾಂಪಲ್ ಟೆಸ್ಟು, ಕೈ ಸ್ಕ್ವೇರ್ ಇರ್ಬೋದು, ಟಿ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಜೆಡ್ ಟೆಸ್ಟು, ಯಾವುದು ಕ್ವಶನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಇದರಲ್ಲಿ ಇವೆಲ್ಲ ಏನಿದೆ, ಕಂಪಲ್ಸರಿ ಒಂದಿಷ್ಟು ಕ್ವಶನ್ಸ್ ಇದೆ, ಫ್ಯೂ ನಂಬರ್ಸ್ ಇದೆ. ಅದನ್ನು ಕ್ವಶನ್ಸನ್ನು ನೀವು ಮಾಡ್ಕೊಂಡು ಬಿಡ್ಬೋದು ಇಲ್ಲಿ. ಈಗ 5th ಬಂದುಬಿಟ್ಟು ನೀವು SQC ಅಂತ ಬರುತ್ತೆ, ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲು, ಅದು ಕೂಡ 8 ಮಾರ್ಕ್ಸು. ಮತ್ತು ಲಾಸ್ಟ್ ಬಂದುಬಿಟ್ಟು ನಿಮಗೆ 6th ಇದು ಆಪ್ರೇಷನ್ ರಿಸರ್ಚು, ದಟ್ ಈಸ್ 21 ಮಾರ್ಕ್ಸು. 21 ಮಾರ್ಕ್ಸು. ನೋಡಿ ಇಲ್ಲಿ ಇದು ಎಷ್ಟಾಯಿತು ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ ಇಲ್ಲಿ, ಓಕೆ, 3 + 3 6, 6 + 8 14, 14 + 7 21, 21 + 22, 22 + 8 30. ದಿಸ್ ಇಸ್ 5, 6, 7, 8 ಟೋಟಲ್. ಇಷ್ಟು ಮಾರ್ಕ್ಸ್ ಮಾಡಿದಾಗೂ ಕೂಡ ನಿಮಗಲ್ಲಿ 80 ಮಾರ್ಕ್ಸ್ ಚಾನ್ಸಸ್ ಇದೆ. 80 ಮಾರ್ಕ್ಸ್ ಇದಿಷ್ಟೇ ಚಾಪ್ಟರ್ಸ್ ಮಾಡಿಕೊಂಡಾಗೂ ಕೂಡ ನಿಮಗಲ್ಲಿ 80 ಮಾರ್ಕ್ಸು ಆರಾಮ್ಸೆ ನೀವು ಕವರ್ ಆಗುತ್ತೆ. ಮತ್ತು ಇದು ಯಾವ್ಯಾವ ಕ್ವಶನ್, ಇದು ಎಲ್ಲಿ ಬರುತ್ತೆ, ಹೆಂಗೆ ಬರುತ್ತೆ, ಯಾವ ಕ್ವಶನ್ ಬರ್ಬೋದು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ ನೋಡಿ ನಿಮ್ಮ ಜೊತೆ. ಇದು 80 ಮಾರ್ಕ್ಸ್ ನಿಮ್ಗೆ ಗೊತ್ತಾಯ್ತಾ, ಇಷ್ಟು ಮಾಡಿದರೂ ಕೂಡ ಅಲ್ಲಿ 80 ಮಾರ್ಕ್ಸ್ ನೀವು ತೆಗಿಬೋದು ಅಂತ ಹೇಳಿಬಿಟ್ಟು. ಈಗ ಫಸ್ಟು ಕ್ವಶನ್ ಪೇಪರ್ ನೋಡ್ತೀನಿ, ಮಾಡೆಲ್ ಕ್ವಶನ್ ಪೇಪರ್ನ. ಈಗ ಕ್ವಶನ್ ಬ್ಯಾಂಕ್ ನೀವು ತಗೊಂಡಾಗ ಲಾಸ್ಟಿಗೆ ಬಂದುಬಿಟ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಇಲ್ಲ, ಲಾಸ್ಟ್ ಇಯರು 3 ಕ್ವಶನ್ ಪೇಪರ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಹೌದಾ. ಇಲ್ಲೊಂದು ಮಾಡೆಲ್ ಕ್ವಶನ್ ಪೇಪರ್ ತೊಗೊಳ್ತೀನಿ ನೋಡಿ ನಾನು. ಮಾಡೆಲ್ ಕ್ವಶನ್ ಪೇಪರ್ ತೊಗೊಂಡಾಗ ಈಗ 25th ಫಸ್ಟ್ 1 ಮಾರ್ಕು 2 ಮಾರ್ಕ್ಸು ನನ್ನ ಸೆಕ್ಷನ್ A, ಸೆಕ್ಷನ್ B ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. 25th ಕ್ವಶನ್ನು ಇಂಡೆಕ್ಸ್ ನಂಬರ್ ಆಗಿದೆ ಇಲ್ಲಿ, ಹೌದಾ, ಇಂಡೆಕ್ಸ್ ನಂಬರು. ನೆಕ್ಸ್ಟ್ 26th ಕ್ವಶನ್ನು ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಇಲ್ಲಿ. ಓಕೆ,
ಈಗ ಇನ್ ಬಿಟ್ವೀನ್ 27, 28, 29 ನಾವು ಟಚ್ ಮಾಡ್ತಾ ಇಲ್ಲ. 30th ಕ್ವಶನ್ನು ಆಪ್ರೇಷನ್ ರಿಸರ್ಚು ಅಂದರೆ ಗೇಮ್ ಥಿಯರಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು. 31 ಕ್ವಶನ್ ನಂಬರ್ ಬಂದುಬಿಟ್ಟು ನಿಮಗೆ ಇನ್ವೆಂಟರಿ ಥಿಯರಿ ಆರ್ ರಿಪ್ಲೇಸ್ಮೆಂಟ್ ಥಿಯರಿ. ನೋಡಿ, ಇದು 5 ಮಾರ್ಕ್ಸು, ನಿಮಗೆ ಇಲ್ಲಿ 20 ಮಾರ್ಕ್ಸು. 20 ಮಾರ್ಕ್ಸ್, ಇದು 5 ಮಾರ್ಕ್ಸು ಸೆಕ್ಷನ್ ಸಿ ಅಲ್ಲಿ ಬಂದುಬಿಡ್ತಿದ್ದು. ನೆಕ್ಸ್ಟ್ ಸೆಕ್ಷನ್ ಸಿ ಅಲ್ಲೇ ನಿಮಗೆ 32 ಕ್ವಶನ್ ನಂಬರು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ, ಕಂಪಲ್ಸರಿ ಕ್ವಶನ್ನು. ಓಕೆ, ನೆಕ್ಸ್ಟು 33, ಬಟ್ ನೀವು ಐದರ್ 34 ಮಾಡ್ಬೋದು ಇಲ್ಲಿ, 34 ಆರ್ 35. ಒಂದು SQC ಇದೆ ಇಲ್ಲಿ, ಇಲ್ಲ ಅಂದರೆ LPP. ಓಕೆ, ಇದರಲ್ಲಿ 2 ಕ್ವಶನ್ ಮಾಡಿದಾಗ ನಿಮಗೆ ಅಲ್ಲಿ ಬರೋದು 10 ಮಾರ್ಕ್ಸು. ನಾರ್ಮಲ್ ಡಿಸ್ಟ್ರಿಬ್ಯೂಷನು SQC ಮತ್ತು ಆರ್ LPP. ನಿಮ್ಗೆ ಯಾವ್ದು ಇದ್ರಲ್ಲಿ ತರೋ ಇದ್ದೀರೋ ಅದನ್ನು ಮಾಡ್ಕೊಳ್ಬೋದು. SQCನೂ ತುಂಬಾ ಈಸಿ ಇದೆ, LPP ಕೂಡ ತುಂಬ ಈಸಿ ಇದೆ. ಅಲ್ಲಿ ಕರೆಕ್ಟಾಗಿ ನೀವು ಮಾಡಿಬಿಟ್ರಿ ಅಂದರೆ ಎಲ್ಲೂ ಮಾರ್ಕ್ಸ್ ನಿಮ್ಮದು ತೆಗೆಯಲ್ಲ. ಮಾರ್ಕ್ಸ್ ಕೂಡ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿ ನಿಮಗೆ ಅದು ಕರೆಕ್ಟಾಗಿ 5 ಮಾರ್ಕ್ಸ್ ಬರುತ್ತೆ. ಅಲ್ಲಿ ನೀವು ತೊಗೊಳ್ಬೋದು ಈಸಿಯಾಗಿ. ಈಗ ನೆಕ್ಸ್ಟು ಇದು ಸೆಕ್ಷನ್ ಸಿ. ಸೆಕ್ಷನ್ ಡಿಯಲ್ಲಿ ಬಂದುಬಿಟ್ಟು ನೀವು ನೋಡಿ, ಸೆಕ್ಷನ್ ಡಿಯಲ್ಲಿ 36th ಕ್ವಶನ್ನು ವೈಟಲ್ ಸ್ಟ್ಯಾಟಿಸ್ಟಿಕ್ಸು, 37th ಕ್ವಶನ್ನು ಇಂಡೆಕ್ಸ್ ನಂಬರು, 38th ಕ್ವಶನ್ನು ನಿಮಗೆ ಟೈಮ್ ಸೀರೀಸು. ಇದರಲ್ಲಿ 2 ಕ್ವಶನನ್ನು ನೀವು ಸಾಲ್ವ್ ಮಾಡ್ತೀರಾ. 2 ಕ್ವಶನ್ ಸಾಲ್ವ್ ಮಾಡಿದಾಗ ನಿಮಗೆ ಬರೋದಿಲ್ಲಿ 50 ಮಾರ್ಕ್ಸ್ ಟೋಟಲ್ ಬಂದುಬಿಟ್ಟು. 50 ಮಾರ್ಕ್ಸ್ ಇನ್ನು 1 ಮಾರ್ಕ್ 2 ಮಾರ್ಕ್ಸಲ್ಲಿ 30 ಮಾರ್ಕ್ಸ್ ಬರುತ್ತೆ. ಹೌದಾ? 1 ಮಾರ್ಕಲ್ಲಿ ಆಪ್ಷನ್ ಇಲ್ಲ, 1 ಮಾರ್ಕಲ್ಲಿ ಆಪ್ಷನ್ ಇಲ್ಲ, ನಿಮಗೆ ಅಲ್ಲಿ ಚಾಯ್ಸಸ್ ಇಲ್ಲ. 2 ಮಾರ್ಕ್ಸಲ್ಲಿ ಮಾತ್ರ ಚಾಯ್ಸಸ್ ಇರೋದು. ಹೌದಾ? ಹಂಗಂದರೆ 1 ಮಾರ್ಕ್ ನೀವು ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನಿಗೆ 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕನ್ನೋರು ನೀವು ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ನು ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನ ಟಚ್ ಮಾಡಲೇಬೇಕಾಗತ್ತೆ. ಯಾಕಂತಂದರೆ ನಿಮಗೆ 50+ ಬೇಕಂತಂದರೆ ಇದಿಷ್ಟು ಮಾಡಿಕೊಂಡ್ರೆ ಸಾಕು, 50+ ಮಾರ್ಕ್ಸು. ಇನ್ನೂ ಎಫರ್ಟ್ ಹಾಕಿದ್ರಿ ಅಂತಂದರೆ ನಿಮಗೆ 80 ಔಟ್ ಆಫ್ 80 ಆರಾಮ್ಸೆ, ಅಂದರೆ 100ಗೆ ನೀವು 100 ಔಟ್ ಆಫ್ 100ನ ತಗೊಳ್ಬೋದು. ಕಾಲೇಜಲ್ಲಿ ಕೂಡ ಇಂಟರ್ನಲ್ ಮಾರ್ಕ್ಸು ಅದೆಲ್ಲ ಸೇರಿಬಿಟ್ಟು ನಿಮಗೆ ಇಂಟರ್ನಲ್ಲು 20 ಬಂದುಬಿಟ್ರೆ ಅಲ್ಲಿ ಟೋಟಲ್ ಬಂದುಬಿಟ್ಟು ನಿಮಗೆ 100 ಔಟ್ ಆಫ್ 100 ಅಂದರೆ ಗ್ಯಾರಂಟಿ. ಓಕೆ, ಇದು ನಿಮ್ಮದು. ಒಂದೆಲ್ಲೋ ನಿನ್ನ ಮಾರ್ಕ್ಸ್ ಹೋಗಿದೆ ಕೂಡ ಅಂತಂದರೂ ಕೂಡ 95+ ಅಂತೂ ನಿಮಗೆ 100% ಗ್ಯಾರಂಟಿ. ಬಟ್ ನೀವು ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನ ಥಿಯರಿ ಪಾರ್ಟ್ ಮಾಡಬೇಕಾಗತ್ತೆ. ಎಲ್ಲೂ ಇಲ್ಲಿ ಪ್ರಾಬ್ಲಮ್ಸ್ ನೀವು ಟಚ್ ಮಾಡಿಲ್ಲ. 5 ಮಾರ್ಕ್ಸ್ 10 ಮಾರ್ಕ್ಸು ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂದರೂ ಕೂಡ ಅಲ್ಲಿ ಥಿಯರಿ ಕ್ವಶನ್ ಬ್ಯಾಂಕಲ್ಲಿರುವಂಥ ಥಿಯರಿನ ನೀವು, ಯಾಕಂದರೆ ಫೀಚರ್ಸು ಎಲ್ಲ ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನು, ಪೋಸೋನ್ ಡಿಸ್ಟ್ರಿಬ್ಯೂಷನು, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇದೆಲ್ಲ ಫೀಚರ್ಸ್ ಮಾಡ್ಕೋಬೇಕು. ಒಂದು ಕೈ-ಸ್ಕ್ವೇರು ಮತ್ತು ಟಿ ಡಿಸ್ಟ್ರಿಬ್ಯೂಷನು. ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಕೂಡ ಹೈಪೋಥಿಸಿಸು, 2 ಟೈಲು 1 ಟೈಲ್ ಟೆಸ್ಟು, ಅಲ್ಲಿ ಸೈಜ್ ಆಫ್ ದ ಟೆಸ್ಟು, ಲೆವೆಲ್ ಆಫ್ ಸಿಗ್ನಿಫಿಕೆನ್ಸು, ಪ್ಯಾರಾಮೀಟರು, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಫುಲ್ ಥಿಯರಿ ಬರುತ್ತಲ್ಲ, ಸ್ಟ್ಯಾಂಡರ್ಡ್ ಎರರು, ಅದೆಲ್ಲ ನೀವು ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಯಾವ ಕ್ವಶನನ್ನು ಬಿಡದೆ ನೀವು ಎರಡನ್ನು ಮಾಡ್ಕೊಂಡ್ರಿ ಅಂದರೆ 80 ಔಟ್ ಆಫ್ 80 ಗ್ಯಾರಂಟಿ. ನೀವು ಸುಮ್ಮನೆ ಇದರಲ್ಲಿ ಇವೆಲ್ಲ ಟ್ರೈ ಮಾಡ್ಕೊಂಡು ಸ್ಟ್ಯಾಟಿಸ್ಟಿಕಲ್ ನಿಮಗೆ ಈಸಿ ಆದರೆ, ಈಗ ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಓಕೆಪ್ಪ ನಾನು ಮಾಡ್ಕೊಂಡು ಬಂದೀನಿ, ಪ್ರಾಕ್ಟೀಸ್ ಮಾಡೀನಿ ಅಂತಂದರೆ ನೀವು ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಅದನ್ನು ಮಾಡೋದಾದರೆ ಅದನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಅದು ವಿಡಿಯೋಸ್ ಕೂಡ ಇದೆ, ಅದು ವಿಡಿಯೋಸು ಕೂಡ ನಂದಿದೆ. ಆ ವಿಡಿಯೋಸನ್ನು ರೆಫರ್ ಮಾಡಿಬಿಟ್ಟು ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈ ಥಿಯರಿ ಎಷ್ಟು ಮಾಡಿಬಿಟ್ರೆ ನಿಮಗೆ 95+ ಗ್ಯಾರಂಟಿ ಇಲ್ಲಿ. ಓಕೆ, ಇದು ನಿಮ್ಮದು 80 ಔಟ್ ಆಫ್ 80 ಹೆಂಗೆ ತೊಗೊಳ್ಬೇಕು ಅಂತ ನಾನು ಹೇಳಿದೆ ಈಗ. ಹೌದಾ? ಇದರಲ್ಲಿ ಈಗ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಅದು 10 ಮಿನಿಟ್ಸ್ ವಿಡಿಯೋನೇ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ
ಬರೀ ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಮತ್ತು ಇಂಡೆಕ್ಸ್ ನಂಬರು ಯಾವ್ಯಾವುದು ಮೋಸ್ಟ್ ರಿಪೀಟೆಡ್ ನಾನೇನು ಮಾಡ್ತೀನಿ 1 ಮಾರ್ಕನ್ನು ತೆಗಿತೀನಿ ಅಲ್ಲಿ MCQಸನ್ನು ತೆಗೆದುಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಇನ್ನೊಂದು, ನಿಮಗೆ ಇದರಲ್ಲಿ ಯಾವುದು ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಥವಾ ಇಂಡೆಕ್ಸ್ ನಂಬರಲ್ಲಿ ಅಥವಾ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನಲ್ಲಿ ನನಗೆ ಕಮೆಂಟ್ ಹಾಕಬೇಕು. ನೀವು ಕಮೆಂಟ್ ಹಾಕಿದರೆ ಅದರ ಪ್ರಕಾರ ಅದು ಕೂಡ ನಾನು ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ. ಬಟ್ ನೀವು 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು ಅಷ್ಟೇ.